ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲ ಹೊತ್ತಲ್ಲೇ ಬೆಂಗಳೂರಿಗೆ ಶಾಸಕ ಲಮಾಣಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಶಾಸಕ ಲಮಾಣಿ ಅವರನ್ನ ಕರ್ಕೊಂಡು ಬರ್ತಾರೆ. ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಅಧಿಕಾರಿಗಳು. ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇವತ್ತು ಭಾನುವಾರ, ಹೀಗಾಗಿ ಕೋರ್ಟ್ ರಜೆ ಇದೆ. ನ್ಯಾಯಾಧೀಶರ ನಿವಾಸದಲ್ಲಿ ಶಾಸಕ ಲಮಾಣಿ ಅವರನ್ನ ಹಾಜರುಪಡಿಸುತ್ತಾರೆ. ಹೀಗಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿ ಇವರ ನಿವಾಸ ಇದೆ. ಕೆಲವೇ ಕ್ಷಣಗಳಲ್ಲಿ ಗದಗ ಲೋಕ ಪೊಲೀಸರು ಬೆಂಗಳೂರಿನ ತಲುಪ್ತಾರೆ. ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿ ಜಡ್ಜ್ ನಿವಾಸ ಇದೆ. ಇಲ್ಲಿ ಈ ಆರೋಪಿಗಳೇನಿದ್ದಾರೆ ಶಾಸಕರು ಹಾಗೆ ಅವರ PAಗಳು ಇಬ್ರು ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಹಾಜರುಪಡಿಸೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಿನ್ನೆ ನಡೆದಿರುವಂತಹ ಘಟನೆ ಇದು. 5 ಲಕ್ಷ ಲಂಚವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ಶ್ರೀ ಬಾಲಾಜಿ ಹಾಸ್ಪಿಟಲ್ಸ್ ಗದಗದಲ್ಲಿರುವಂತಹ ಆಸ್ಪತ್ರೆ, ಅಲ್ಲಿ ಲಂಚವನ್ನ ಗುತ್ತಿಗೆದಾರ ವಿಜಯ್ ಅನ್ನೋರಿಂದ ಸ್ವೀಕರಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಶಾಸಕರು ಹಾಗೆ ಅವರ ಸರ್ಕಾರಿ PA ಜೊತೆಗೆ ಅವರ ಖಾಸಗಿ PA. ಸೊ ಒಟ್ಟಾರೆಯಾಗಿ 3 ಜನರನ್ನ ಅರೆಸ್ಟ್ ಮಾಡ್ತಾರೆ ಲೋಕಾಯುಕ್ತರು. ತದನಂತರದಲ್ಲಿ ನಿನ್ನೆ ತಡರಾತ್ರಿ 1:30ವರೆಗೂ ಕೂಡ ವಿಚಾರಣೆ ನಡೆಯುತ್ತೆ. 11 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಆಮೇಲೆ ಶಾಸಕರ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ನಲ್ಲಿ ಈ BP ಆಗಿರ್ಬೋದು, ಶುಗರು, ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಎಲ್ಲವೂ ಕೂಡ ನಾರ್ಮಲ್ ಬಂದಿದೆ, ರಿಪೋರ್ಟ್ ನಾರ್ಮಲ್ ಇದೆ. ಹೀಗಾಗಿ ಅಲ್ಲಿಂದ ಹೊರಡ್ತಾರೆ. ಗದಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಯಾಂಗ್ಳೂರು ರೀಚ್ ಆಗ್ತಾರೆ. ಇವತ್ತು ಕೋರ್ಟ್ ರಜೆ ಇದೆ, ಭಾನುವಾರ, ಹೀಗಾಗಿ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸೋದಕ್ಕೆ ಎಲ್ಲ ಏರ್ಪಾಟಾಗಿದೆ. ಯಲಹಂಕದ ಜುಡಿಷಿಯಲ್ ಲೇಔಟ್ನಲ್ಲಿ ನಿವಾಸ ಇದೆ. ಕೆಲವೇ ಕ್ಷಣಗಳಲ್ಲಿ ಗದಗ ಪೊಲೀಸರು ಬೆಂಗಳೂರಿಗೆ ಬರ್ತಾರೆ. ಜಡ್ಜ್ ಮನೆಯಲ್ಲಿ ಇವರನ್ನ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸ್ತಾರೆ. ತದನಂತರದಲ್ಲಿ ಏನಾಗುತ್ತೆ, ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರಾ, ಏನು ಎತ್ತ, ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ನಿನ್ನೆ ನಡೆದಂಥ ಒಂದು ಘಟನೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಬಿಜೆಪಿಗೆ ಒಂದು ರೀತಿ ಮುಜುಗರದ ವಿಷಯ ಆಗಿ ಇದು ಪರಿಣಮಿಸಿದೆ. ಯಾಕಂದ್ರೆ ಯಾವಾಗಲೂ ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಸದನದಲ್ಲೂ ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿಚಾರವನ್ನ ಮುನ್ನೆಲೆಗೆ ತಂದು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಇದೀಗ ತಮ್ಮದೇ ಪಕ್ಷದ ಶಾಸಕನಿಂದ ಈ ರೀತಿ ಆಗಿರೋದು, ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಮುಜುಗರಕ್ಕೆ ಈಡು ಮಾಡಿದೆ. ನಿನ್ನೆ ನಡೆದಂತಹ ಘಟನೆ, ರಸ್ತೆ ಕಾಮಗಾರಿಗೆ ವ್ಯಕ್ತಿಯೊಬ್ಬರಿಂದ 5 ಲಕ್ಷ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಈ ಒಂದು ಘಟನೆ ಆಗಿದೆ. ಬಿಜೆಪಿ ಶಾಸಕರಿಗೆ ಸೇರಿರುವಂತಹ ಆಸ್ಪತ್ರೆಯಲ್ಲಿ, ಅಂದ್ರೆ ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ದು, ಗುತ್ತಿಗೆದಾರರೊಬ್ಬರಿಂದ 5 ಲಕ್ಷ ಹಣವನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೇ ಶಾಸಕರು ಲಾಕ್ ಆಗಿದ್ದಾರೆ. ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಯಾಂಗ್ಳೂರು ರೀಚ್ ಆಗ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಏನು ಎತ್ತ ಅಂತ? ಸಿಂಚನ ಏನಂದ್ರೆ, ಲಂಚ ಪ್ರಕರಣದಲ್ಲಿ ಏನು 3 ಜನ ಶಾಸಕರಾಗಿರ್ಬೋದು, ಅವರು ಇಬ್ರು ಆಪ್ತರು ಏನು ಲೋಕಾಬಲೆಗೆ ಬಿದ್ದಿದ್ರು, ಅವರು ನಿನ್ನೆ ಅಂದ್ರೆ ಸುಮಾರು 11 ಗಂಟೆಗಳ ಕಾಲ ಏನು ಅವರು ತನಿಖೆ ಕೈಗೊಂಡಿದ್ರು ಲೋಕಾಯುಕ್ತ ಅಧಿಕಾರಿಗಳು. ತನಿಖೆಯ ನಂತರ ಅವರಿಗೆ ಜಿಲ್ಲಾಸ್ಪತ್ರೆ ಕರೆತಂದು ಸುಮಾರು 2-3 ಗಂಟೆ ಅಷ್ಟೊತ್ತಿಗೆ ಜಿಲ್ಲಾಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆ ಮಾಡಿ ಮೆಡಿಕಲ್ ಟೆಸ್ಟ್ ಆದ ನಂತರ ಇಲ್ಲಿಂದ ಅಂದ್ರೆ ಗದಗದಿಂದ ಅವ್ರಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿರುವಂತದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಅವರು ರೀಚ್ ಆಗಿದ್ದಾರೆ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರು ರೀಚ್ ಆದ ನಂತರ ಅಲ್ಲಿ ಏನು ಅವರು ನ್ಯಾಯಾಲಯ ಇವತ್ತು ರಜೆ ಇರೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರ ಆದೇಶದಂತೆ ಏನು ಲೋಕಾಯುಕ್ತರು ತಮಗೇನಾದ್ರೂ ಅವಧಿಯನ್ನ ಏನಾದ್ರೂ ವಿಚಾರಣೆಗೆ ಅಂತೇಳಿ ಅವಧಿ ಕೇಳ್ತಾರ ಅಥವಾ ಅವರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಒಪ್ಪಿಸ್ತಾರ ಅಂತಕ್ಕಂಥದ್ದು ಒಂದ್ ರೀತಿ ಕುತೂಹಲ ಮೂಡ್ತಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದರ ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಇದೆಲ್ಲರ ಹೊರತಾಗಿ ಡಾಕ್ಟರ್ ಚಂದ್ರು ಲಮಾಣಿ ಏನಿದ್ದಾರೆ, ಇವರು 2023ರಲ್ಲಿ ಈಗಾಗಲೇ ಅವರು
THO ಇರ್ತಾರೆ. ಆ THO ಇರೋ ಸಮಯದಲ್ಲೂ ಕೂಡ ಒಂದ್ ಬಾರಿ ಅವರು ಲೋಕಾರೇಡ್ಗೆ ಭಾಗಿಯಾಗಿರ್ತಾರೆ, ಲೋಕಾರೇಡ್ಗೆ ಒಳಗಾಗಿರ್ತಾರೆ. ಅದಾದ ನಂತರ ಈಗ ಜನಪ್ರತಿನಿಧಿಯಾಗಿ, ಅದು ಒಬ್ಬ MLA ಆಗಿ 2023 ಏನು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಒಬ್ಬ MLA ಆಗ್ತಾರೆ. MLA ಆದ ನಂತರನೂ ಕೂಡ ನಿನ್ನೆ ಲೋಕ ದಾಳಿಯಲ್ಲಿ ಅವರು ಸಿಲುಕಿರೋದ್ರಿಂದ ಒಟ್ಟಾರೆ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಗೆ ಸಹಕಾರ ಮಾಡುವಂತ ಜನಪ್ರತಿನಿಧಿನೇ ಈ ರೀತಿ ಆದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಒಂದ್ ರೀತಿ ರಾಜಕೀಯ ವಲಯದಲ್ಲಿ ಆಗಿರ್ಲಿ, ಸಾರ್ವಜನಿಕರಲ್ಲೇ ಆಗಿರ್ಲಿ ಒಂದ್ ರೀತಿ ಅವರ ಬಗ್ಗೆ ಬೇಸರ, ಅಂದ್ರೆ ತೀರಾ ಕ್ಷೇತ್ರದ ಜನರಲ್ಲಿ ಒಂದ್ ರೀತಿ ಬೇಸರ ವ್ಯಕ್ತವಾಗ್ತಿದೆ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.